ನಮಸ್ತೆ ಕರ್ನಾಟಕ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕ್ವೈಟ್ ಅಮೇಜ್ಡ್ ಆಗ್ತೀರಾ. ತುಂಬ ಚೆನ್ನಾಗಿದೆ. ವಿಡಿಯೋ ಫುಲ್ ನೋಡಿ ಕೊನೆವರೆಗೂ. ಕೆಲವೊಂದ್ಸಲಿ ನಾವು ತಲುಪುವ ಗುರಿಗಿಂತ ಹೋಗುವ ಪಯಣ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರದ್ದು ಒಂದು ಪಯಣನೇ ಈ ವಿಡಿಯೋ. ಸೊ ವಿಡಿಯೋ ಕಂಟಿನ್ಯೂ ಆಗೋ ಮುನ್ನ ನೋಡಿ ಇವರೇನೋ ಹೇಳಬೇಕಂತ ನಿಮಗೆ. ಏನೋ ಅಪ್ಪ, ತುಂಬ ಜನ ನನ್ನ ವೀಡಿಯೋ ನೋಡ್ತಾರೆ, ಬಟ್ ಯಾರಿಗೂ ಈ ಬಟನ್ನೇ ಕಾಣಿಸಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅದನ್ನ ಎಲ್ಲರೂ ಪ್ರೆಸ್ ಮಾಡಿ ಬೇಗ ಬೇಗ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮಪ್ಪ ಇನ್ನೊಂದು ಹೊಸ ಪ್ಲೇಸ್ಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಗೆ ಬಂದಿದ್ದೀವಿ. ಸೊ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ನಾವು ಈಶಾ ಫೌಂಡೇಶನ್ಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ದೊಡ್ಡ ಕ್ಯೂ ಇತ್ತು. ಈ ಕ್ಯೂ ಏನಕ್ಕಪ್ಪ ಅಂದರೆ ನಾಗೇಂದ್ರ ಸ್ವಾಮಿ ದೇವಸ್ಥಾನಗೆ. ಸೊ ಈ ನಾಗೇಂದ್ರ ಸ್ವಾಮಿ ದೇವಸ್ಥಾನನೇ ಈಶಾ ಫೌಂಡೇಶನ್ನ ಎಂಟ್ರಿ ಪಾಯಿಂಟ್. ಈಶಾ ಫೌಂಡೇಶನ್ಗೆ ಬಂದಿದ್ವಿ ನಾವು. ಸೊ ಈಗ ತಾನೇ ನಾವು ಅಲ್ಲಿ ನಾಗೇಂದ್ರ ದೇವಾಲಯ ಹಿಂದೆ ಕಾಣ್ತಿದೆ ಅಲ್ಲ, ಅಲ್ಲಿ. ಸೊ ಅದು ಎಂಟ್ರಿ ಪಾಯಿಂಟು. ನಾವು ಈಶಾ ಫೌಂಡೇಶನ್ಗೆ ಬಂದಾಗ ಅಲ್ಲಿ ನಾಗದೇವ್ರದ್ದು ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮುಂದೆಗೆ ಬಂದಿದ್ದೀವಿ ಅಂದರೆ ನಮಗೆ ಶಿವಂದು ವಿಗ್ರಹ ಸಿಗುತ್ತೆ. ಅದು ಆದಿಯೋಗಿ ಸ್ಟ್ಯಾಚ್ಯು. ಇದೇ ಆದಿಯೋಗಿ ಸ್ಟ್ಯಾಚ್ಯು ವಿಗ್ರಹ. ಸೊ ಇನ್ನೂ ಸ್ವಲ್ಪ ಹೊತ್ತಿಗೆ ನಾವು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಹೇಗೆ ಕಾಣುತ್ತಂತ. ಸೊ ಈಶಾ ಫೌಂಡೇಶನ್ಗೆ ಅಂದರೆ ಆದಿಯೋಗಿ ಸ್ಟ್ಯಾಚು ನೋಡೋಕ್ಕೆ ಸುಮಾರಷ್ಟು ಜನ ಬೆಂಗಳೂರಿಂದನೇ ಬರ್ತಾರೆ. ಮತ್ತು ಅದು ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ, ಅಂದರೆ ಶನಿವಾರ ಭಾನುವಾರ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇಲ್ಲಿ ಒಂದು 7-8 ಸಾವಿರ ಜನ ಇರ್ತಾರೆ ಅನಿಸ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಸುತ್ತು ಪರ್ವತಗಳು, ಪರ್ವತ ಅಲ್ಲ, ಬೆಟ್ಟಗಳು. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ಇರುವಂಥ ಆದಿಯೋಗಿ ಸ್ಟ್ಯಾಚು ಈಶಾ ಫೌಂಡೇಶನ್ನು ಓಪನ್ ಆಗಿದ್ದು ಜನವರಿ 15, 2023ರಲ್ಲಿ. ಸೊ ಇಲ್ಲಿ ನೋಡಿ, ಕ್ರೌಡು ನಿಮಗೆ ಕಾಣಿಸ್ತಿದೆನಾ? ತುಂಬ ಜಾಸ್ತಿ ಇದೆ ಕ್ರೌಡು. ಇನ್ನೂ ಲೇಸರ್ ಲೈಟು ಸ್ಟಾರ್ಟ್ ಆಗೋ ಟೈಮ್ಗೆ ಇನ್ನೂ ಜಾಸ್ತಿ ಇರುತ್ತೆ ಕ್ರೌಡ್ ಇಲ್ಲಿ. ಸೊ ಲೇಸರ್ ಶೋನ ನಾನು ಶೂಟ್ ಮಾಡಿ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಸೊ ಈಗ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆದಿಯೋಗಿ ಸ್ಟ್ಯಾಚುನ ಮುಂದೆ ನಮಗೆ ದೊಡ್ಡದೊಂದು ತ್ರಿಶೂಲ ಇದೆ. ನೆಕ್ಸ್ಟ್ ಅದರ ಪಕ್ಕನೇ ನಂದಿ ಇದೆ. ಸೊ ಜಗ್ಗಿ ವಾಸುದೇವ್ ಗುರೂಜಿ ಅವರು ಈ ಈಶಾ ಫೌಂಡೇಶನ್ನ ಸ್ಟಾರ್ಟ್ ಮಾಡಿ ಇಲ್ಲಿ ತುಂಬ ಅದ್ಭುತವಾದ ಆದಿಯೋಗಿ ಸ್ಟ್ಯಾಚ್ಯೂನ ಕಟ್ಟಿದ್ದಾರೆ. Shivaratri happens every 14th day of the month, but this particular Shivaratri, which happens in the month of Magha. ಸೊ ಈಗ ಬನ್ನಿ ನಾವು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಫೋಟೋಸ್ ಮಾತ್ರ ಸಾಕತ್ತಾಗಿ ತೆಗೆಸ್ಕೊತಾರೆ ಗುರು. ಕೂತ್ಕೊಂಡಿದ್ದಾರೆ ಮೆಟ್ಲ ಮೇಲೆ. ಸೊ ಎಲ್ಲ ಹ್ಯಾಪಿ ಫೇಸಸ್. ಈಗ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ ಮೇಲೆ. ಸೊ ಆದಿಯೋಗಿ ಸ್ಟ್ಯಾಚ್ಯೂನ ರೌಂಡ್ ಹಾಕ್ಬಿಟ್ಟು ನಾನು ಬರ್ತೀನಿ. ಸೊ ಈಶಾ ಫೌಂಡೇಶನಿಂದ ಇರುವಂಥ ಆದಿಯೋಗಿ ಸ್ಟ್ಯಾಚು ಇಂಡಿಯಾದಲ್ಲಿ 2 ಕಡೆ ಇದೆ. ಒಂದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕರ್ನಾಟಕದಲ್ಲಿ, ಎರಡನೇದು ಬಂದುಬಿಟ್ಟು ಕೊಯಂಬತ್ತೂರು ತಮಿಳ್ನಾಡು ಸ್ಟೇಟಲ್ಲಿದೆ.
ಸೊ ಇಶಾ ಫೌಂಡೇಶನಲ್ಲಿರುವಂಥ ಆದಿಯೋಗಿ ಸ್ಟ್ಯಾಚ್ಯೂ ನಮ್ಮ ಆಲ್ಮೋಸ್ಟ್ 112 ಅಡಿಯಷ್ಟು ಉದ್ದ, 147 ಅಡಿಯಷ್ಟು ಅಗಲ ಇದೆ. ಸೊ ಲೇಸರ್ ಲೈಟ್ ಶೋ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕ್ರೌಡ್ ನೋಡಿ ಎಷ್ಟೊಂದು ಕ್ರೌಡ್ ಇದೆ. ಇಶಾ ಫೌಂಡೇಶನ್ ಓನ್ಲಿ ಆದಿಯೋಗಿ ಅಷ್ಟೇ ಅಲ್ಲ ಗುರು, ಇಲ್ಲಿ ಮೆಡಿಟೇಷನ್ ಕೂಡ ಮೆಡಿಟೇಷನ್ ಸ್ಕೂಲ್ಸ್ ಕೂಡ ಇದ್ದಾವೆ ಇವ್ರದ್ದು. ಸೊ ಯಾರಾದ್ರು ಮೆಡಿಟೇಷನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಡೀಟೇಲ್ಸಲ್ಲಿ ಇವ್ರ ಅಫಿಷಿಯಲ್ ವೆಬ್ಸೈಟ್ಸಲ್ಲಿ ಇರುತ್ತೆ. ಸೊ ನಾವು ಇಶಾ ಫೌಂಡೇಶನ್ಗೆ ಎಂಟ್ರಿ ಆದಾಗ ಎಂಟ್ರೆನ್ಸಲ್ಲಿ ನಮ್ಮ ಚಪ್ಪಲಿ ಬಿಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಇರುತ್ತೆ. ಅಲ್ಲಿ ಒಂದು ಬ್ಯಾಗ್ ಕೊಡ್ತಾರೆ ಮತ್ತು ಒಂದು ಟೋಕನ್ ಕೊಡ್ತಾರೆ. ಹಾಂ, ಈ ಟೋಕನ್ ಕೊಟ್ಟು ನಾವು ಚಪ್ಪಲಿ ಅಲ್ಲಿ ಬಿಟ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಇಲ್ಲಿಗೆ ಬಂದರೆ, ಸೊ ನೀವು ಆದಿಯೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರೊಳಗಡೆ ಆದಿಯೋಗಿ ಪಕ್ಕದಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ತಂದು ಕೊಡ್ತಾರೆ. ಸೊ ತುಂಬ ಕನ್ವೀನಿಯನ್ಸ್ ಆಗಿದೆ ಸರ್ವಿಸ್. ಮತ್ತು ಇದು ಫ್ರೀ ಆಫ್ ಚಾರ್ಜ್ ಈ ಸ್ಟ್ಯಾಂಡಿಗೆ ಬಂದಿರುತ್ತೆ. ಇದೇ ನೋಡಿ ಸೂಪರ್ ಏನಂತೀವಿ ಕ್ಲೈಮೇಟ್ ಎನ್ಸ್. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಮಲ್ಲಿಗೆ ಮಾತು. ರೆಸ್ಟೋರೆಂಟ್ ಒಳಗಡೆಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ ಗುರು. ಮತ್ತು ಕ್ರೌಡ್ ಕೂಡ ಅಷ್ಟೊಂದು ಇದೆ, ತುಂಬ ಜಾಸ್ತಿ ಇದೆ ಕ್ರೌಡು. ನಾವು ಹೋದಾಗ ಇದ್ದಂಥ ಹೋಟೆಲ್ನ ಮೆನ್ಯೂ ಇದು. ನಾವು ಕೂಡ 2 ಕಾಫಿ ಆರ್ಡರ್ ಮಾಡಿ ನಾನು ಅಪ್ಪ ಕಾಫಿ ಕುಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಕಾಫಿ ಮಾತ್ರ. ಲೇಸರ್ ಶೋ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸ್ಟಾರ್ಟ್ ಆಗುತ್ತೆ. ನಾನು ಆದಷ್ಟು ರೆಕಾರ್ಡ್ ಮಾಡಿ ತೋರಿಸ್ತೇನೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ನೋಡಿ. ಸೊ ಇನ್ನೊಂದೇನು ಗೊತ್ತಾ, ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ. ಸೊ ಇಶಾ ಫೌಂಡೇಶನ್ದು ಆದಿಯೋಗಿ ಸ್ಟ್ಯಾಚ್ಯೂ ಇಂಡಿಯಾದಲ್ಲಿ 2 ಕಡೆ ಇದೆ ಅಂತ. ಸೊ ಕೊಯಮತ್ತೂರಲ್ಲಿರುವಂಥ ಸ್ಟ್ಯಾಚ್ಯೂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಇದೆ. ಅಲ್ಲೇನಪ್ಪ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಸ್ಟ್ ಸ್ಕಲ್ಪ್ಚರ್ ಅಂತ ಹೇಳ್ಬಿಟ್ಟು. ಸೊ ಈಗ ಲೇಸರ್ ಶೋ ಸ್ಟಾರ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಮುಂಚೆ ನೋಡಿ ಎಷ್ಟೊಂದು ಕ್ರೌಡ್ ಇದೆ, ಎಷ್ಟೊಂದು ಜನ ಇದ್ದಾರೆ ನಿಮಗೆ ಲೇಸರ್ ಶೋನ ವೀಕ್ಷಣೆ ಮಾಡೋದಕ್ಕೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೀವೆಲ್ಲರೂ ಆದಿ ನೋಡಿ ಖುಷಿ ಪಟ್ಟರೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನನ್ನ ಚಾನಲ್ ಹೆಸರು ಗೊತ್ತಲ್ಲ, ದಿ ಗೋಲ್ಡನ್ ಈಗಲ್ಸ್. ಥ್ಯಾಂಕ್ ಯು ಸೋ ಮಚ್.